ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಆರಾಮದಿರಿ ಅಂತ ನೋಡತ್ತೀವಿ. ನಾವು ಆರಾಮದೇವಿ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾವು ನೋಡ್ರಿ ಮೆಂತೆ ಪಲ್ಯ ಹರ್ಕೊಂಬರ್ಬೇಕಂತೇಳಿ ಹೊಲ್ದಾಗ ಹೊಂಟೀವಿ ನೋಡ್ರಿ. ಮೆಂತೆ ಪಲ್ಯ ಇಷ್ಟ ಆಗೈತೆ ನಮ್ದು. ನಮ್ಮಮ್ಮ ನಮ್ಮ ಚಿರಿನೂ ಬರಾಕತ್ತಾರ ನೋಡ್ರಿ. ನಮ್ಮ ಚುಕ್ಕಿ ಮಕ್ಕೊಂಡಾಡ ಹಂಗಾಗಿ ಬಂದಿವ್ರಿ. ನಮ್ಮ ಮನೆಗೆ ಆಗಿನೂ ಮತ್ತು ಉಳಿಯೋಷ್ಟು ಪಲ್ಯ ಆಗಿತ್ತು ರೀ ಇದು. ಹಾಗಾಗಿ ಮತ್ತು ಬಿಟ್ಟರೆ ಎಲ್ಲ ಹೂವಾಗ್ಬಿಡ್ತೈತಿ ಅಂಥೇಳಿ ನಮ್ಮ ಅತ್ತೆಯವ್ರು ಮಾರಾಕಂಥೇಳಿ ಒಂದು ಸ್ವಲ್ಪ ಒಯ್ಬೇಕಂಥೇಳಿ ಅದನ್ನೆಲ್ಲ ಕಿತ್ಕೊಳಕ್ಕೆ ಇದು ನೋಡ್ರಿ. ಹುಡು ಕಟ್ಟಾಕಂಥೇಳಿ ಬಾಳೆ ಸಿಪ್ಪಿನೂ ತಂದಾರ. ನನ್ನ ಮಗಳು ನೋಡ್ರಿ, ನನ್ನ ಮಗಳು ವಿಡಿಯೋ ಮಾಡ್ಯಾಳ. ಹಾಗಾಗಿ ಬಾಜುಕಿನ ಕಬ್ಬು ಅದೆಲ್ಲ ತೋರಿಸ್ಬಿಟ್ಟಾಳಕ್ಕೆ ವಿಡಿಯೋದಾಗ. ನಾನು ನಮ್ಮಮ್ಮ ಕಿತ್ತಾಕತ್ತಿದ್ವಿ, ಈಕಿ ಮೊಬೈಲ್ ಹಿಡ್ಕೊಂಡು ಇಷ್ಟು ಕೆಲಸ ಮಾಡ್ಯಾಳ. ಚೋಳಿ ಮತ್ತು ಟಮಾಟಿ ಬೀಜನೂ ಇಟ್ಟಿದ್ದು ರೀ. ಅವೇನೋ ಹುಟ್ಟೇ ಇಲ್ಲ ಅಂತ. ಏನು ಹುಡ್ತಾವೋ ಇಲ್ಲೋ ಗೊತ್ತಿಲ್ಲ. ಏನೋ ಮೊನ್ನೆ ಒಂದು ಸ್ವಲ್ಪ ಮಳೆನೂ ಆತ್ರಿ. ಮಳೆಗೆ ಮತ್ತು ಬಿಸಿಲಿಗೆ ಇದನ್ನಾಗಿ ಹುಟ್ಟಿದ್ದಿಲ್ಲ ಆಗಿ ಸುಟ್ಟಾವು ಅಂತ ಅನ್ನಕತ್ತಿದ್ರೆ ಏನಾಕೈತೋ ಗೊತ್ತಿಲ್ಲ. ಮೂಲಂಗಿನೂ ಇಟ್ಟಾರ್ರಿ. ಅವು ನೋಡ್ರಿ ಅಲ್ಲೆಲ್ಲ ಇದ್ರಾಗ್ಬಿಟ್ಟವು, ಹುಳ ಹತ್ಯಾವು ಮೂಲಂಗಿನೂ. ಅಯ್ಯೋ ಅಮ್ಮ, ಆಕಿ ಕೈಯಾಗ ಕಟ್ಟಾಗಿ ಬಂದಿದ್ದು ನಾ ಅಲ್ಲೇ ಹೋಗಿ ಹಾಕತ್ತಾಳ್ರಿ. ಒಂದು ಪಲ್ಯ ಹಾಕೈತೆ ನಮ್ಗಟ್ಟ. ಹೇಳಿ ಯಾರ ಕೈಯಾಗ ಭಾಳ ಐತಿ ತೋರಿಸ್ ನೋಡೋಣ. ಆಚೆ ಕಡೆ ಇಡಿ ನೋಡಿ. ನನ್ನ ಕಾಯಿಂದ ಭಾಳ ಐತೆ, ನಿನ್ನ ಕಾಯಿಂದ ಭಾಳ ಐತೆ. ನಿಂದು ನೀರೇ ಹಿಡ್ಕೊ. ನನ್ನ ಕೈಯಿಂದ ಭಾಳ ಐತಿ, ನಿನ್ನ ಕೈಯಿಂದ ಈಟ ಐತಿ. ಹೌದು ಬಿಡು, ನಿಮ್ದು ಈಟ ಐತಿ ನೋಡು. ತಡಿಯ ಬಿಡ, ಎಲ್ಲ ಕೊಡ್ರಿ, ಅಡಿ ಹಿಡಿಸ್ಬಿಡ. ನೋಡ್ರಿ, ನಮಗೊಂದು ಮೆಂತೆ ಪಲ್ಯ ಇಟ್ಕೊಂಡಿದ್ವಿ. ಅದನ್ನು ಪಲ್ಯ ಮಾಡೋಣ ಬರ್ರಿ. ನಮ್ಮಮ್ಮ ಸೋಸಿ ಕೊಡ್ತಾರೆ, ಅವ್ರ ಕೈಯಾಗ ಸೋಸಕ್ಕೆ ಕೊಟ್ಟು ನಾನು ಬೇರೆ ಎಲ್ಲ ಅಡುಗೆ ಮಾಡ್ಕೊತೀನಿ. ಸೋಸಿ ಕೊಟ್ಟಿಂದ ಪಲ್ಯ ಮಾಡ್ತಾನೆ. ಮನೆಗಂತ ಹೇಳಿ 2 ಸೂಡಿ ಎತ್ತಿ ಇಟ್ಕೊಂಡಿದ್ವಿ ನೋಡ್ರಿ. ನಾನು ಅವ್ರು ಸೋಸಿ ಕೊಟ್ರೆ ತೊಳ್ಕೊಂಡು ಹೆಚ್ಚಿ ತೊಳ್ಕೊಂಡೇನ್ರಿ. ಹೆಚ್ಚಿ ಪೂರ ಹಿಂಗೆ ಮಣ್ಣೆಲ್ಲ ಹತ್ತೈತಲ್ಲ, ಹಾಗಾಗಿ ಸ್ವಲ್ಪ ಕುಚಿ ತೊಳ್ಕೊಂಡು ಮಾಡ್ತೀನಿ. ಈಗ ನೋಡಿರಿ, ತೊಳೆದಿಟ್ಕೊಂಡೆ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಬ್ಯಾಡಿ ಕುದಿಯಕ್ಕೆ ಹಾಕ್ತೇನೆ ರೀ ನಾನು, ತೊಗರಿ ಬೇಳೆ. ಹಾಗಾಗಿ ಮೆಣಸಿನ್ಕಾಯಿ ತುಂಬ ತೆಗೆದಿಟ್ಕೊಂಡೇನಿ. ಮತ್ತು ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ. ಈಗ ನೋಡಿರಿ, ಬ್ಯಾಳೆ ಹಾಕ್ಕೊಂಡೆ ಒಂದು ಬಟ್ಲದಷ್ಟು. ನಮ್ಮ ಮನೆಯವರು ಇಸ ಆದ್ರೆ ತಿನ್ನಂಗಿಲ್ಲ ರೀ. ಹಂಗೆ ಬ್ಯಾಳೆ ನೆನೆ ಹಾಕಿ ಮಾಡಿದ ಪಲ್ಯ ತಿನ್ನಂಗಿಲ್ಲ. ಹಾಗಾಗಿ ನಾವು ಈ ಥರ ಈ ತೊಗರಿ ಬೇಳೆನ ಪೂರ ಹಣ್ಣಾಗಿ ಕುದಿಸಿ ಅದ್ರೊಳಗೆ ಹಾಕಿ ಮಾಡಿದ್ರೆ ತಿಂತಾರೆ. ಹಾಗಾಗಿ ತೊಗರಿಬೇಳೆ ಕುದಿಸಕ್ಕೆ ಇಟ್ಕೊಳಕತ್ತೇನೆ. ಅದಕ್ಕೆ ತೊಗರಿಬೇಳೆ ಕುದಿಯುವಾಗ ನಾನು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕುದಿಯಕ್ಕೆ ಇಡ್ತೇನೆ ನೋಡಿರಿ. ನಾನು ನೋಡಿರಿ ಬೇಳೆ ಹೀಗೆಲ್ಲ ಕುದ್ದಿದ್ದು, ಮೆಣಸಿನ್ಕಾಯಿನೂ ಫುಲ್ ಇದನ್ನಾಗ್ಯಾವು. ಈಗ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡೇನಿ. ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಒಗ್ಗರಣೆ ಹಾಕೋಣ. ಇನ್ನು ನೋಡಿರಿ, ಎಣ್ಣೆ ಕಾಯಿ ಹಾಕೈತಿ. ಎಣ್ಣೆಗೆ ಬೆಳ್ಳುಳ್ಳಿ ಹಾಕೋತೀನಿ ರೀ ಮೊದಲು. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊತೇನೆ. ಸ್ವಲ್ಪ ಸಾಸಿವೆ ಹಾಕ್ಕೊಂಡೇನಿ. ಹೆಚ್ಚಿದ ಉಳ್ಳಾಗಡ್ಡಿ ಹಾಕೋತೈತೆ ನೋಡ್ರಿ.
ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಅದ್ರೊಳಗೆ ತೊಳೆದಿಟ್ಕೊಂಡಿರುವಂಥ ಮೆಂತ್ಯ ಪಲ್ಯ ಸೇರಿಸ್ಕೊತೀನಿ ನಾನು. ಇದು ಸ್ವಲ್ಪ ಹೊತ್ತು ಹಾಕಿ ಆಮೇಲೆ ಇದು ಸ್ವಲ್ಪ ಮೆತ್ತಗಾದ್ಮೇಲೆ ಇದು ಮಾಡ್ಕೊತೀನಿ ಕುದಿಸಿಟ್ಕೊಂಡಿರುವಂಥ ಬೇಳೆ. ಇದು ನೋಡ್ರಿ ನಮ್ಮ ಹೊಲದಾಗ ಆದಂಥ ಮೂಲಂಗಿ. ನಂದೆಲ್ಲ ಎಲೆ ಎಲ್ಲ ಹುಳ ಆಗ್ಯಾವಂತ ನೋಡ್ರಿ, ಎಲೆ ಎಲ್ಲ ಹುಳ ಹಿಂಗೆ ತಿಂದ್ಬಿಟ್ಟವು. ನಮ್ಗೆ ಎಷ್ಟು ಬೇಕು ಅಷ್ಟು ಹರ್ಕೊಂಬಂದು ಅವಾಗ ತಿಂತೀವಿ. ನಮ್ಮ ಚಿನ್ನಿದ ನಾಳೆ ಬರ್ತಡೇ ಐತ್ರಿ, ಹಾಗಾಗಿ ಆಕೆಗೆ ಒಂದು ಡ್ರೆಸ್ ಹೊಲಿಬೇಕಂತ ಹೇಳಿ ನಾನೇ ಈ ಸರಿ ತರಬೇಡ್ರಿ ನಾನು ಹೊಲಿತೀನಿ ಅಂತ ಹೇಳಿ ಅಂದೆ. ಹಂಗಾಗಿ ತಂದಿಲ್ಲ. ಈಗ ನೋಡಿದ್ರೆ ಇನ್ನೂ ಹೊಲ್ಯಾಕೆ ಟೈಮ್ ಸಾತಿಲ್ಲ ರೀ. ನಾವು ರಾತ್ರಿ ಒಂದು ಬಂತು ಎಲ್ಲ ಮನೆ ಕ್ಲೀನಿಂಗ್ ಅದು ಇದು ಅಂಥೇಳಿ ಹುಡುಗರು ಗದ್ದಲ್ದಾಗ 2 ಹುಡುಗರು ಗದ್ದಲ್ದಾಗ ಹೊಲ್ಯಾಕೆ ಆಗಿಲ್ಲ. ನೋಡ್ತೇನೆ ಇವತ್ತು ಎಷ್ಟೊತ್ತಿದ್ರು ಮುಗಿಸ್ಬೇಕಂತ ಐತಿ. ಇನ್ನು ನಾಳೆ ಚಿನ್ನ ಇದನ್ನು ಹಾಕೋತಾಳೋ ಮತ್ತು ಬೇರೆ ತರಬೇಕಾಕೈತೆ ಅಂತ ನೋಡೋಣ. ಇದು ನೋಡ್ರಿ ನಾವು ರಾತ್ರಿ ಪೂಜೆ ಘಟಸ್ಥಾಪನ ಅಂಥೇಳಿ ಮಾಡ್ತಾರಲ್ಲ, ಹಿಂಗೆ ನಾವು 9 ದಿನವೂ ದೀಪ ಕಾಯ್ದು ದೀಪ ಆರ್ಲಾರ್ದಂಗೆ ನೋಡ್ಕೊತೀವಿ ರೀ. ಮತ್ತು ಈ ಥರ ಘಟ್ಟ ಹಾಕ್ತಾರೆ ರೀ ನಮ್ಮ ಮನೆಯೊಳಗೆ. ಬೇರೆ ಕಡೆ ಎಲ್ಲ ಸಸಿ ಹಾಕ್ತಾರೆ, ನಮ್ಮ ತವ್ರ ಮನೆಯೊಳಗೆ ಇಲ್ಲೆಲ್ಲ ಪದ್ಧತಿ ಇಲ್ಲ ಅಂಥೇಳಿ ಈ ಥರ ಘಟ್ಟ ಹಾಕ್ತಾರೆ. ಇದಕ್ಕೆ ದಿನ ಒಂದು ಹಿಂಗೆ ಹೂವಿನ ಮಾಲೆ ಎಷ್ಟು ಪೂಜೆ ಆಗ್ತಾವೆ ಅಷ್ಟು ಹೂವಿನ ಮಾಲೆಲೇ ಆ್ಯಡ್ ಹಾಕ್ಕೊತ ಹೋಗ್ತಾವೆ ರೀ ಮೇಲೆ. ಇದು ನೋಡಿರಿ ನಮ್ಮ ಜಗುಲಿ ಇಷ್ಟ ಐತಿ. ಇಲ್ಲೇ ನಮ್ಮ ಮನೆಯವರ ಒಂದು ಪೂಜೆ ಮಾಡಾತಾರೆ ರೀ. ನವರಾತ್ರಿ ಒಳಗೆ 9 ದಿನ ಅಂಬಾದೇವಿ ಪೂಜೆ ಮಾಡ್ತಾರೆ, ಪುರಾಣ ಓದ್ತಾರೆ. ಹಾಗಾಗಿ ಇದು ದೇವಿ ಪೂಜೆನೂ ಈಗ 9 ದಿನ ಮಾಡ್ತಾರೆ. ಹಾಗಾಗಿ ಅಲ್ಲಿ ಸೈಡ್ ಇಟ್ಟೇವಿ. ಜಗಲಿ ಸಣ್ಣದಿರೋದ್ರಿಂದ ಜಾಗ ಇಲ್ಲ ಅಂಥೇಳಿ ಸೈಡ್ ಇಟ್ಟು ಅದನ್ನು ಪೂಜೆನೂ ಮಾಡ್ಯಾರ. ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್.